ನಮಸ್ಕಾರ. ಸುಪ್ರೀಂ ರೇ ಹೀಲಿಂಗ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದ್ರಕಲಾ ಗೋವಿಂದಪ್ಪ. ನಾವು ದಿನನಿತ್ಯ ಒಂದಲ್ಲ ಅಂದರೆ ಒಂದು ಪ್ರೆಷರ್ನಲ್ಲಿ ಬದುಕ್ತಾನೆ ಇರ್ತೀವಿ. ಅದು BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಮೆಂಟಲಿ ಡಿಸ್ಟರ್ಬ್ ಆಗಿರ್ತೀವಿ. ಸೊ ಫಿಸಿಕಲಿ ಮೆಂಟಲಿ ನಾವು ಈ ರೀತಿಯಾದಂಥ ಸಮಸ್ಯೆಯಿಂದ ಬಳಲ್ತಾ ಇರ್ತೀವಿ. ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡುಕೊಳ್ಳೋದಕ್ಕೆ ಇಲ್ಲಿವರೆಗೂ ಕೂಡ ಯಾರೊಬ್ಬರಿಗೂ ಸಾಧ್ಯ ಆಗಿಲ್ಲ. ಸೊ ಅಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮೊಂದಿಗೆ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಅದಕ್ಕೂ ಮುಖ್ಯವಾಗಿ ನೋಡಿ, ನಾವು ಗಮನಿಸಬಹುದಾಗುತ್ತೆ, ಇದಕ್ಕೆ ಯಾವುದೇ ರೀತಿಯಾದಂಥ ಮೆಡಿಸಿನ್ಸ್ ಬೇಕಾಗಿಲ್ಲ, ಸರ್ಜರೀಸ್ ಬೇಕಾಗಿಲ್ಲ, ಟ್ಯಾಬ್ಲೆಟ್ಸ್ ಕೂಡ ಬೇಕಾಗಿಲ್ಲ. ಅಂತಹ ಟ್ರೀಟ್ಮೆಂಟ್ ಯಾವುದಪ್ಪ ಅಂತ ಗಮನಿಸ್ತಾ ಇದ್ರೆ ಈಗಾಗಲೇ ನಾವು ಹೇಳ್ದಾಗೆ ಏನು ಇದೆಲ್ಲ ಸಾಧ್ಯನಾ ಅಂತ ನಾವು ನೋಡಿದ್ರೆ ಹೌದು, ಇದು ಸಾಧ್ಯ ಅಂತಾನೆ ಹೇಳ್ಬೋದು. ರೇಖಿ ಚಿಕಿತ್ಸೆ ಅಂದ್ರೆ ಏನು, ಹಾಗೆ ಹೀಲಿಂಗ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತಾರೆ ಸುಪ್ರೀಂ ರೇ ಹೀಲಿಂಗ್ ಆಲ್ಟರ್ನೇಟ್ ಥೆರಪಿಸ್ಟ್ ಆದಂತಹ ಶ್ರೀಮತಿ ವಿಜಯಲಕ್ಷ್ಮಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಅವರೇ ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ತಿಳಿಸ್ಕೊಡ್ತಾ ಹೋಗ್ತಾರೆ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್ ಮೇಡಮ್, ಗಮನಿಸ್ತಾ ಇದ್ದೀವಿ, ನಿಮ್ಮ ಬಗ್ಗೆ ಸಾಕಷ್ಟು ಕೇಳಿದ್ದೀವಿ. ಅದರಲ್ಲೂ ಮುಖ್ಯವಾಗಿ ಸುಪ್ರೀಂ ರೇ ಹೀಲಿಂಗ್ ಇತ್ತೀಚಿನ ದಿನಗಳಲ್ಲಂತೂ ಭಾರಿ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲವನ್ನು ಉಂಟು ಮಾಡ್ತಾ ಇದೆ. ಅದರಲ್ಲೂ ಮುಖ್ಯವಾಗಿ ಈ ಟ್ರೀಟ್ಮೆಂಟನ್ನು ತಗೊಂಡಿರುವಂತಹ ರೋಗಿಗಳೇನಿದ್ದಾರೆ, ಇದರ ಬಗ್ಗೆ ಒಂದು ರೀತಿಯಾದಂಥ ಆಸೆ ಆಕಾಂಕ್ಷೆಗಳನ್ನು, ಹಾಗೆ ಇದರಿಂದ ನಾವು ಹೇಗೆಲ್ಲ ಗುಣಮುಖರಾಗಿದ್ದೀವಿ ಅನ್ನೋದನ್ನ ತಿಳಿಸಿದ್ದಾರೆ. ಅದರ ವಿಟಿಯನ್ನು ನೋಡ್ತಾ ಹೋಗೋಣ. My name is Anushka and I'm addressing on behalf of my aunt, who is a nurse by profession in the United Kingdom. Tentatively 2 months back, in the midst of her duty, she tested positive for coronavirus and she had high fever, excruciating body pain. I immediately contacted Vijayalakshmi ma'am, who's been my guru for the longest time now. She was really efficient and spontaneous in terms of providing distance healing to my aunt. And over the course of time, there was a miraculous betterment in my aunt's health. She's back to work now. And on behalf of all the family members, I extend my gratitude for the same. Thank you. ನಮಸ್ಕಾರ. ನನ್ನ ಹೆಸರು ಭಾರ್ಗವಿ ಅಂತ. ನಾನು 3-4 ವರ್ಷದಿಂದ ರುಮೈಟೈಡ್ ಆರ್ಥ್ರೈಟಿಸಿಂದ ತುಂಬ ನೋವುಗಳು ಅನುಭವಿಸ್ತಾ ಇದೆ. ಹೋಮಿಯೋಪತಿ ಟ್ರೈ ಮಾಡಿದೆ, ಇಂಗ್ಲೀಷ್ ಮೆಡಿಸಿನ್ ಟ್ರೈ ಮಾಡಿದೆ. ಸುಮ್ಮನೆ ಎಲ್ಲ ಕಡೆನೂ ಬರೀ ದುಡ್ಡು ಖರ್ಚಾಯ್ತೆ ಅಷ್ಟೇ ಹೊರತು ಸ್ವಲ್ಪ ದಿನ ಇದು ನೋವುಗಳಿರಲ್ಲ, ಮತ್ತು ಅದೇ ರಿಪೀಟ್ ಆಗಿ ನೋವುಗಳು ಬರ್ತಾಯಿತ್ತು. ನಾನು 15 ಡೇಸ್ ಬ್ಯಾಕ್ ವಿಜಯಲಕ್ಷ್ಮಿ ಮೇಡಮ್ ಹತ್ರ ರೇಖಿ ಕಲಿತೆ. TV ಶೋ ಅಲ್ಲಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಅದನ್ನು ನೋಡಿ ನಾನು ಕಾಲ್ ಮಾಡಿ ನಾನು ರೇಖಿಗೆ ಸೇರಿಕೊಂಡೆ. ಅವರು 1 ದಿನದಲ್ಲಿ ನಾನು ಹೇಗೆ ನನ್ನ ನೋವುಗಳನ್ನ ಕಮ್ಮಿ ಮಾಡ್ಕೋಬೋದು ಮತ್ತು ಹೇಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳಿದ್ರು. ಬಟ್ ನಾನು ಟ್ರೈ ಮಾಡಿದೆ, ಪಾಸಿಟಿವಿಟಿಯಿಂದ ಟ್ರೈ ಮಾಡಿದೆ. ಅದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನಂಗೆ ಇವಾಗ ಟೈಸ್ ಪ್ರಾಬ್ಲಮ್ ಇಲ್ಲ, ಮತ್ತು ಕೈಗಳು ಜಾಯಿಂಟ್ ತುಂಬ ಪೇಯ್ನ್ ಇತ್ತು. ತುಂಬ ಅಂದರೆ ತುಂಬ, ನಂಗೆ ಕೈ ಲಿಫ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಲೆಫ್ಟ್ ಲೆಗ್ ಅಂತೂ ಲಿಫ್ಟ್ ಮಾಡೋಕ್ಕೆ ಆಗ್ತಿರಲಿಲ್ಲ, ಅಷ್ಟು ಪೇಯ್ನ್ ಇತ್ತು. ಒಂದು 10 ಮಿನಿಟ್ಸ್ ನಿಂತ್ಕೊಂಡ್ರೆ ಮತ್ತೆ ನನಗೆ ಕೂತ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಆ ಜಾಯಿಂಟ್ ಅಷ್ಟು ಫುಲ್ ಬಿಗಿ ಆಗಿಬಿಟ್ಟಿರ್ತಾಯಿತ್ತು. ಆಮೇಲೆ ನಾನು ರೇಖಿನ ದಿನಾಗಲೂ ಅಭ್ಯಾಸ ಮಾಡ್ತಾ ಬಂದಿದ್ದೀನಿ. ಇವತ್ತಿಗೆ 15ರಿಂದ 20 ದಿನ ಆಗಿದೆ. ಈಗ ನನ್ನ ಕೈಗಳು ನೋವಿಲ್ಲ, ಕಾಲುಗಳು ನೋವಿಲ್ಲ. ಆನ್ಲೈನಲ್ಲಿ ಇದನ್ನು ಕಲ್ತಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ. ಆಮೇಲೆ ಎಷ್ಟೊಂದು ಥರದ ಬೆನಿಫಿಟ್ಸ್ ಇದೆ ಇದರಲ್ಲಿ ಅಂತ ನನಗೆ ಇವಾಗ ತಾನೇ ಗೊತ್ತಾಗಿದೆ. ದಯವಿಟ್ಟು ನೀವು ಎಲ್ಲರೂ ಕಲೀರಿ. ನಿಮ್ಗಳಿಗೆ ಸಣ್ಣ ಪುಟ್ಟ. ನಾನು ಕೆ ಪ್ರಭಾಕರ್ ರಾವ್ ಅಂತ ಹೇಳಿ ಬೆಂಗಳೂರಿನ ಚಂದ್ರ ಬಡಾವಣೆಯ ನಿವಾಸಿಯಾಗಿರುತ್ತೇನೆ. ಸುಮಾರು 8.5 ವರ್ಷಗಳಿಂದ ನನ್ನ ಮಗಳಾದ ಮಧುರಂಜನಿಗೆ ಒಂದು ಥರದಲ್ಲಿ ಮಾನಸಿಕವಾಗಿ ಏನೋ ಒಂದು ಕೇಳುತ್ತಿರುವುದು, ಕಿವಿಯಲ್ಲಿ ಕೇಳುವಂತಹ ಒಂದು ಕಾಯಿಲೆ ಉಂಟಾಯಿತು. ಹಲವಾರು ವೈದ್ಯರನ್ನು, ಹಲವಾರು ಸೈಕ್ಯಾಟ್ರಿಸ್ಟ್ಗಳನ್ನು ನೋಡಲಾಯಿತು. ಕಟ್ಟಕಡೆಯದಾಗಿ ವಿಜಯಲಕ್ಷ್ಮಿ ಮೇಡಮ್ ಅವರದ್ದು ಸುಪ್ರೀಂ ರೇ ಹೀಲಿಂಗ್ ಅಂತ ಹೇಳುವಂಥ ವ್ಯವಸ್ಥೆಯನ್ನು ನಾನು TVಯಲ್ಲಿ ಮಾಧ್ಯಮದಲ್ಲಿ ನೋಡಿದೆ, ಆಯುಷ್ TVಯಲ್ಲಿ ನೋಡಿದೆ. ನಾನೊಂದು ಇದನ್ನು ಟ್ರೈ ಮಾಡುವಂತ ಹೇಳಿ ಅಲ್ಲಿ ಹೋಗಿದ್ದೇನೆ. ಕೇವಲ 5 ಸಿಟ್ಟಿಂಗ್ನಲ್ಲಿ ಅವರು ಅದನ್ನು ಕಡಿಮೆ ಮಾಡುವಂಥ ಮಟ್ಟಕ್ಕೆ ಬಂದರು. ಯಾವುದೇ ಕೇಳುವಂಥ ಇವತ್ತು ವಿಚಾರ ಇಲ್ಲ. ಆದರೂ 10 ಸಿಟ್ಟಿಂಗ್ನಲ್ಲಿ ಇವತ್ತು ಪೂರ್ಣವಾಗಿ ಅದು ನಿಂತಿದೆ. ಅಂದರೆ ಯಾವುದೇ ಮಾನಸಿಕ ಅಥವಾ ದೈಹಿಕ ಕಾಯಿಲೆಗಳಿಗೆ ವಿಜಯಲಕ್ಷ್ಮಿ ಮೇಡಮ್ ಅವರು ಖಂಡಿತವಾಗಿ ನಮ್ಮ ಬೆಂಗಾವಲಿಗೆ ಬರ್ತಾರೆ ಅಂತ ಹೇಳುವಂಥ ದೃಢ ನಿರ್ಧಾರ ಬಂತು.
ಆದ್ದರಿಂದ ತಾವೆಲ್ಲರೂ ಕಷ್ಟ ಸಮಸ್ಯೆಯನ್ನು ಇದ್ದಲ್ಲಿ ಅಂತಹ ಸಮಸ್ಯೆಗಳಿಗೆ ಪರಿಹಾರಾರ್ಥವಾಗಿ ಸುಪ್ರೀಂ ಹೀಲಿಂಗನ್ನು ಭೇಟಿ ಮಾಡುವುದು ಉತ್ತಮವಾಗಿರುತ್ತದೆ. ನಾನು ಕೆ ಪ್ರಭಾಕರ್ ರಾವ್ ಅಂತ ಹೇಳಿ ಬೆಂಗಳೂರಿನ ಚಂದ್ರ ಬಡಾವಣೆಯ ನಿವಾಸಿಯಾಗಿರುತ್ತೇನೆ. ಸುಮಾರು 8.5 ವರ್ಷಗಳಿಂದ ನನ್ನ ಮಗಳಾದ ಮಧುರಂಜನಿಗೆ ಒಂದು ಥರದಲ್ಲಿ ಮಾನಸಿಕವಾಗಿ ಏನೋ ಒಂದು ಕೇಳುತ್ತಿರುವುದು ಕಿವಿಯಲ್ಲಿ. ಎಸ್ ಮೇಡಮ್, ಗಮನಿಸ್ತಾ ಇದ್ದೀವಿ ಈಗಾಗಲೇ 3 ಜನರು ಏನು ಅವರ ಆರೋಗ್ಯ ಹೇಗೆ ಚೇತರಿಸ್ಕೊಳ್ತು ಅನ್ನೋದ್ರ ಬಗ್ಗೆ ಮಾತಾಡಿದ್ರು. ಬಹಳ ಸಂತೋಷ ಆಗುತ್ತೆ. ಇದರಲ್ಲಿ ಮುಖ್ಯವಾಗಿ ಈಗ ಆಲ್ಟರ್ನೇಟಿವ್ ಥೆರಪಿ ಅಂದರೆ ಏನು ಮೇಡಮ್, ಅದನ್ನು ವಿಚಾರಿಸಿದ್ದಾರೆ. ಹೌದು, ಆಲ್ಟರ್ನೇಟ್ ಥೆರಪಿ ಅಂದರೆ ಔಷಧಿ ಇಲ್ಲದೆ ಅಥವಾ ಔಷಧಿ ಜೊತೆಗೆ ಈ ಥೆರಪಿಗಳನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ನಮ್ಗೇನು ತೊಂದರೆ ಬಂದಿರುತ್ತೆ ಅದರಿಂದ ಬಹಳ ಬೇಗ ಆಚೆ ಬರ್ಬೋದು. ಮತ್ತೆ ಪೇಷಂಟ್ ಸಾಯ ಆಗದಿರೋ ಹಾಗೆ ನಾವು ತಡಿಬಹುದು. ಈ ತರ ಥೆರಪಿಗಳನ್ನು ಆಲ್ಟರ್ನೇಟ್ ಥೆರಪಿ ಅಂತಾರೆ. ವರ್ಲ್ಡ್ ವೈಡ್ ಬಹಳ ಮೆಥಡ್ಸ್ ಇದೆ. ಕ್ರಿಸ್ಟಲ್ ಹೀಲಿಂಗ್ ಅಂತ ಇದೆ, ರೇಕಿ ಹೀಲಿಂಗ್ ಅಂತ ಇದೆ, ಮೆಲ್ಕಿಜೆಡಕ್ ಹೀಲಿಂಗ್ ಅಂತ ಇದೆ, ಪಾಸ್ಟ್ ಲೈಫ್ ಥೆರಪಿ ಇದೆ, ಟೀಟಾ ಹೀಲಿಂಗ್ ಇದೆ. ಹೇಳ್ತಾ ಹೋದ್ರೆ ತುಂಬಾ ವೆರೈಟೀಸ್ ಇದೆ ಈ ಆಲ್ಟರ್ನೇಟ್ ಥೆರಪಿನಲ್ಲಿ. ಸೊ ಇದರಲ್ಲಿ ಯಾವುದೇ ರೀತಿ ಔಷಧಿಯನ್ನು ಬಳಸೋದಿಲ್ಲ ನಾವು. ನ್ಯಾಚುರಲ್ ಆಗಿ ವಿಶ್ವದಲ್ಲಿ ಯಾವ ರೀತಿ ಶಕ್ತಿಗಳು ಸಿಗುತ್ತೆ ಆ ಶಕ್ತಿಗಳನ್ನ ಬಳಸ್ಕೊಂಡು ನಾವು ಮನುಷ್ಯರ ತೊಂದರೆಗಳ ಮೇಲೆ ಪಾಸ್ ಮಾಡ್ತೀವಿ. ಅದರಿಂದ ಅವ್ರ ಕಾಯಿಲೆ ಹೀಲ್ ಆಗ್ತಾ ಹೋಗುತ್ತೆ. ಓಕೆ ಮೇಡಮ್, ನಾವ್ ಇನ್ನೊಂದು ಕೂಡ ಈಗ ಹೇಳಿದ್ರೆ ನೀವು ಮೆಡಿಸಿನ್ಸ್ ಇಲ್ದೇನೆ ನಾವು ಆರೋಗ್ಯವನ್ನ ಗುಣಮುಖ ಮಾಡ್ತೀವಿ ಅಂತ. ಸೊ ಇಲ್ಲಿ ಇಂಜೆಕ್ಷನ್ಸು ಕೊಡೋದಿಲ್ಲ, ನೀವು ಯಾವುದೇ ರೀತಿಯಾದಂಥ ಸರ್ಜರಿಗಳನ್ನು ಕೂಡ ಮಾಡೋದಿಲ್ಲ, ಟ್ಯಾಬ್ಲೆಟ್ಸ್ ಅಂತೂ ಇಲ್ವೇ ಇಲ್ಲ. ಹೆಂಗ್ ಸಾಧ್ಯ ಇದು ಮಾಡೋದಕ್ಕೆ ಅಂತ? ಹೌದು ನೋಡಿ, ಅದು ನಮ್ದು ಮೈಂಡ್ ಸೆಟ್ ಅಷ್ಟೇ. ಯಾವುದೇ ತರದ್ ನಮ್ಗೆ ತೊಂದರೆ ಬಂದ್ರೆ ಔಷಧಿಯಿಂದ ವಾಸಿ ಆಗುತ್ತೆ ಅನ್ನೋದು ನಮ್ದು ಮೈಂಡ್ ಸೆಟ್ ಅಷ್ಟೇ. ಈಗಲೂ ಸಹ ಎಷ್ಟೋ ತರ ಪ್ರಾಬ್ಲಮ್ಸ್ಗೆ ಮೆಡಿಸಿನ್ ಅಲ್ಲಿ ಪರಿಹಾರನೇ ಇಲ್ಲ. ಈಗ ಗಾದೆ ಮಾತೆ ಇದೆ ನೋಡಿ, ಮನೋರೋಗಕ್ಕೆ ಮದ್ದಿಲ್ಲ ಅಂತ ಹೇಳಿ. ಔಷಧಿ ಏನ್ ಮಾಡುತ್ತೆ, ಅದ್ರದ್ದು ವೈಬ್ರೇಷನ್ ಕಡಿಮೆ ಇರೋದ್ರಿಂದ ಮತ್ತೆ ಅದು ಫಿಸಿಕಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ನಮ್ ಫಿಸಿಕಲ್ ಬಾಡಿಗೆ ಅಷ್ಟೇನೆ ಅದು ಹೆಲ್ಪ್ ಆಗುತ್ತೆ. ಬಿಯಾಂಡ್ ಫಿಸಿಕಲ್ ಬಾಡಿ ಅದ್ರದ್ದು ಕೆಪಾಸಿಟಿ ಇರೋದಿಲ್ಲ, ವರ್ಕ್ ಆಗೋದಿಲ್ಲ. ಸೊ ಇದು ಯಾಕೆ ಈ ರೀತಿ ಅಂತಂದ್ರೆ, ಪ್ರತಿಯೊಂದು ಜೀವಿಗೂ 2 ತರ ಶರೀರ ಇರುತ್ತೆ. ಒಂದು ಸ್ಥೂಲ ಶರೀರ, ಇನ್ನೊಂದು ಸೂಕ್ಷ್ಮ ಶರೀರ ಅಂತ ಹೇಳಿ. ಸ್ಥೂಲ ಶರೀರ ಅಂದ್ರೆ ನಮ್ಮ ಈ ಫಿಸಿಕಲ್ ಬಾಡಿ. ಅದೇ ಸೂಕ್ಷ್ಮ ಶರೀರ ಅಂದ್ರೆ ನಮ್ಮಲ್ಲಿ ಇರತಕ್ಕಂತ ಆತ್ಮ. ಎಲ್ಲಿವರೆಗೂ ಆತ್ಮ ಇರುತ್ತೆ ಅಲ್ಲಿವರೆಗೂ ಮಾತ್ರ ಈ ಫಿಸಿಕಲ್ ಬಾಡಿ ಜೀವಂತವಾಗಿರುತ್ತೆ. ಯಾವಾಗ ಆತ್ಮ ಶರೀರ ಬಿಟ್ಟು ಹೋಗುತ್ತೆ ಫಿಸಿಕಲ್ ಬಾಡಿ ಸತ್ತು ಹೋಗ್ಬಿಡತ್ತೆ. ಸೊ ಇಲ್ಲಿ ಫಿಸಿಕಲ್ ಬಾಡಿಗಿಂತ ಆತ್ಮ ಬಹಳ ಇಂಪಾರ್ಟೆಂಟ್. ಬಟ್ ಈ ಆತ್ಮನಿಗೂ ಸಹ ತೊಂದರೆಗಳು, ಕಾಯಿಲೆಗಳು ಬರುತ್ತೆ. ಓಕೆ, ಈ ಆತ್ಮನಲ್ಲಿ ಹಲವಾರು ರೀತಿಯ ಸೂಕ್ಷ್ಮ ಶರೀರಗಳು ಇರುತ್ತೆ. ಮೊದಲನೇದಾಗಿ ಪ್ರಭಾವಳಿ ಅಂತ, ಇದೆಲ್ಲ ಸಾಮಾನ್ಯವಾಗಿ ಕೇಳಿರ್ಬೋದು, ಆರಾ ಅಂತ ಹೇಳ್ತಾರೆ. ನಮ್ ಸುತ್ತಲೂ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇರತ್ತೆ. ಸೈನ್ಸೇ ಹೇಳುತ್ತೆ ಹ್ಯೂಮನ್ ಇಸ್ ಕಂಡಕ್ಟರ್ ಅಂತ ಹೇಳಿ, ಅಂದ್ರೆ ಮನುಷ್ಯ ವಿದ್ಯುತ್ ವಾಹಕ. ಸೊ ನಮ್ಮಲ್ಲಿ ಪ್ರಾಣಶಕ್ತಿ ವಿದ್ಯುತ್ ತರ ಹರಿಯೋದ್ರಿಂದ ನಮ್ಮಲ್ಲೂ ಸಹ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮ್ ಆಗುತ್ತೆ. ಸೊ ಇದರಲ್ಲಿ ಮ್ಯಾಗ್ನೆಟಿಕ್ ನೇಚರ್ ಇರೋದ್ರಿಂದ ಎಲ್ಲಿವರೆಗೂ ನಮ್ಮ ಪ್ರಭಾವಳಿ ಕ್ಲೀನ್ ಆಗಿರುತ್ತೆ, ನಮ್ಮ ಜೀವನದಲ್ಲಿ ಎಲ್ಲ ಒಳ್ಳೊಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇರತ್ತೆ, ಕೆಲಸಗಳು ಸಸೂತ್ರವಾಗಿ ನಡೀತಾ ಇರತ್ತೆ, ಪ್ರಮೋಷನ್ಸ್ ಇರ್ಬೋದು, ಆರೋಗ್ಯ ಇರ್ಬೋದು, ಎಲ್ಲ ಬಹಳ ಚೆನ್ನಾಗಿ ಆಗ್ತಾ ಇರತ್ತೆ. ಯಾವಾಗ ಈ ಪ್ರಭಾವಳಿಯಲ್ಲಿ ದುಷ್ಟಶಕ್ತಿಗಳು ಬಂದು ಸೇರ್ಕೊಳ್ಳುತ್ತೆ, ನೆಗೆಟಿವ್ ಥಾಟ್ಗಳು ಬಂದು ಸೇರ್ಕೊಳ್ಳುತ್ತೆ, ಅವಾಗ ನಮ್ಮ ರೆಸಿಸ್ಟೆನ್ಸ್ ಪವರು ಕಡಿಮೆ ಆಗುತ್ತೆ. ಇದರಿಂದ ಹೆಲ್ತ್ ಇಶ್ಯೂಸ್ ಬರೋದಲ್ದೇನೆ ನಮ್ಮ ಕೆಲಸಗಳಲ್ಲೆಲ್ಲ ತೊಡಕುಗಳಾಗೋದು, ವಿಘ್ನಗಳಾಗೋದು, ಎಷ್ಟೇ ಕಷ್ಟಪಟ್ಟರು ಒಂದು ಒಳ್ಳೆ ಮಾತಿರೋದಿಲ್ಲ, ಪ್ರಮೋಷನ್ಸ್ ಆಗೋದಿಲ್ಲ, ಅಥವಾ ಬಿಸ್ನೆಸ್ಗೆ ಬಂಡವಾಳ ಹಾಕಿರ್ತೀವಿ ವ್ಯಾಪಾರ ಆಗ್ತಾ ಇರೋದಿಲ್ಲ, ನೋಡ್ಲಿಕ್ಕೆ ಚೆನ್ನಾಗಿರ್ತಾರೆ ಮದುವೆ ಆಗಲ್ಲ, ಈ ರೀತಿ ಹಲವಾರು ತೊಂದರೆಗಳು ಉಂಟಾಗುತ್ತೆ. ಇದ್ರ ಜೊತೆಗೆ ನಮಗೆ ಈ ಆತ್ಮನಲ್ಲಿ ಈ ರೀತಿ ಲೇಯರ್ಸ್ ಆಫ್ ಬಾಡೀಸ್ ಇರುತ್ತೆ. ಓಕೆ, ಇವುಗಳನ್ನ ಪ್ರಾಣಮಯ ಶರೀರ, ಮನೋನ್ಮಯ ಶರೀರ, ಕಾಸಲ್ ಬಾಡಿ ಕಾರಣ ಶರೀರ, ಆತ್ಮಮಯ ಶರೀರ, ಮತ್ತೆ ಭಾವನಾತ್ಮಕ ಶರೀರ ಅಂತ ಹೇಳ್ತಾರೆ. ಸೊ ಈ ಶರೀರಗಳು ಫಿಸಿಕಲ್ ಬಾಡಿ ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟ್. 90% ಕಾಯಿಲೆ ಬರೋದೇ ಈ ಶರೀರಗಳಿಂದ. ಫಿಸಿಕಲ್ ಬಾಡಿಯಿಂದ ನಮಗೆ ತೊಂದರೆ ಬರೋದು 10% ಅಷ್ಟೇನೆ. ಓಕೆ, ನಾವು ತಿನ್ನೋ ಆಹಾರ ಸರಿ ಇಲ್ಲ ಅಂದ್ರೆ, ಕುಡಿಯೋ ನೀರು ಸರಿ ಇಲ್ಲ ಅಂತಂದ್ರೆ, ಗಾಳಿನಲ್ಲಿ ಕಶ್ಮಲಗಳಿದ್ರೆ, ಇವುಗಳಿಂದಾಗಿ ಕಾಯಿಲೆ ಬರುತ್ತೆ. ಅದು ಬಿಟ್ರೆ ವೇರ್ ಅಂಡ್ ಟೇರ್, ಏಜ್ ಆಗ್ತಾ ಇದ್ದ ಹಾಗೆ ಗಾಡಿಗಳು ಹೇಗೆ ಸವಿಯುತ್ತೆ, ನಮ್ಮ ಫಿಸಿಕಲ್ ಬಾಡಿ ಸ್ಟ್ರಕ್ಚರ್ ಅಲ್ಲಿ ಏರ್ಪೇರ್ ಆಗ್ತಾ ಹೋಗುತ್ತೆ. ಅಷ್ಟೇನೆ ಫಿಸಿಕಲ್ ಬಾಡಿಯಿಂದ ಬರುವಂತ ತೊಂದರೆಗಳು. ಬಟ್ ಮೇಜರ್ ತೊಂದರೆಗಳು ಬರೋದು ಈ ಸೂಕ್ಷ್ಮ ಶರೀರಗಳು ತೊಂದರೆಗೆ ಒಳಗಾದಾಗ.
ಸೊ ಮೊದಲನೇ ಸೂಕ್ಷ್ಮ ಶರೀರ ಅಂದ್ರೆ ಪ್ರಾಣಮಯ ಶರೀರ. ಓಕೆ, ನಮ್ಮ ಫಿಸಿಕಲ್ ಬಾಡಿ ಸುತ್ತಲೂ ಇದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ತರ ರಚನೆ ಆಗಿರುತ್ತೆ. ಆತ್ಮನಿಗೂ ಫಿಸಿಕಲ್ ಬಾಡಿಗೂ ಒಂದು ಕನೆಕ್ಷನ್ ಬರೋದೇ ಈ ಪ್ರಾಣಮಯ ಶರೀರದಿಂದ. ಆತ್ಮ ಏನಾದ್ರೂ ಕೆಲಸ ಮಾಡಿಸ್ಬೇಕು ಬಾಡಿ ಮೂಲಕ ಅಂದ್ರೆ ಈ ಪ್ರಾಣಮಯ ಶರೀರಕ್ಕೆ ಇನ್ಸ್ಟ್ರಕ್ಷನ್ಸ್ ಕೊಡುತ್ತೆ. ಈ ಪ್ರಾಣಮಯ ಶರೀರದಲ್ಲಿ ಚಕ್ರಗಳು ಅಂತ ಬರುತ್ತೆ. ನೀವಿಲ್ಲಿ ನೋಡಿದ್ರೆ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ, ಕಲರ್ ಇದೆಯಲ್ಲ, ಇದು ಪ್ರಮುಖ 7 ಚಕ್ರಗಳು. ಇವೇ ನಮ್ಮ ಜೀವನದಲ್ಲಿ ಬಹಳ ಮೇಜರ್ ಪಾತ್ರವನ್ನ ವಹಿಸುತ್ತೆ. ಸೊ ಈ ಚಕ್ರಗಳು ಹೇಗೆ ಅಂತಂದ್ರೆ, ಸಿಂಕ್, ನಾವೀಗ ನಮ್ಮ ಮನೆಯಲ್ಲಿ ಪಾತ್ರೆ ತೊಳೆಯೋ ಸಿಂಕ್ ನಲ್ಲಿ ಅನ್ನ ಸಿಕ್ಕಾಕುಂತು ಅಂತ ಇಟ್ಕೊಳ್ಳಿ. ಹಾಗೇನಾಗತ್ತೆ, ನಾವು ವಾಶ್ ಮಾಡಿರೋ ನೀರೆಲ್ಲ ಕಟ್ಕೊಂಡ್ಬಿಡತ್ತೆ, ಹೋಗೋದೇ ಇಲ್ಲ. ನಾವು ಕಡ್ಡಿ ತಗೊಂಡು ಚುಚ್ಚಿ ಮಾಡಿದ್ರೆ ಅವಾಗ ಪಾಸ್ ಆಗತ್ತೆ. ಸೊ ಅದೇ ರೀತಿ ನಮ್ಮ ಚಕ್ರಗಳಲ್ಲಿ ಹಲವಾರು ರೀತಿಯ ಟಾಕ್ಸಿನ್ಗಳು ಬಂದು ಕೂತ್ಕೊಳ್ತಾವೆ. ನಮ್ಮ ಆಲೋಚನೆಗಳು ನಾವೇನು ರಿಲೀಸ್ ಮಾಡಿರ್ತೀವಿ ನಮ್ಮ ಮನಸ್ಸಿನ ಮೂಲಕ, ಆ ಎನರ್ಜಿ ಪಾರ್ಟಿಕಲ್ಸ್ ಎಲ್ಲ ಬಂದು ಡೆಪಾಸಿಟ್ ಆಗಿರತ್ತೆ. ಈಗ ಬೇರೆಯವರು ಶಾಪ ಹಾಕ್ತಾರೆ ಅಂತ ಇಟ್ಕೊಳ್ಳಿ, ಅವೆಲ್ಲ ಬಂದು ನಮ್ಮ ಚಕ್ರಗಳಲ್ಲಿ ಕೂತ್ಕೊಳ್ಳುತ್ತೆ. ದೃಷ್ಟಿ ಹಾಕ್ತಾರೆ, ಅವುಗಳೆಲ್ಲ ಬಂದು ನಮ್ಮ ಚಕ್ರಗಳಲ್ಲಿ ಕೂತ್ಕೊಳ್ಳುತ್ತೆ. ಸೊ ಅವುಗಳು ಬಂದು ಯಾವಾಗ ನಮ್ಮ ಚಕ್ರಗಳಲ್ಲಿ ಶೇಖರಣೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ನಮ್ಮ ಚಕ್ರಗಳು ತಿರುಗುವಂತ ಫ್ರೀಕ್ವೆನ್ಸಿ ರೇಟ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ಬಿಡತ್ತೆ. ಸೊ ಇದರಿಂದಾಗಿ ನಮ್ಮ ಆರ್ಗನ್ಸ್ ಗಳಿಗೆ ಪ್ರಾಣಶಕ್ತಿ ಸಿಗೋದಿಲ್ಲ. ಈ ಚಕ್ರಗಳ ಮೇನ್ ರೋಲ್ ಏನು ಅಂತಂದ್ರೆ, ವಿಶ್ವದಿಂದ ಪ್ರಾಣಶಕ್ತಿಯನ್ನು ಅಬ್ಸರ್ವ್ ಮಾಡಿಕೊಂಡು ನಮ್ಮ ಫಿಸಿಕಲ್ ಆರ್ಗನ್ಸು ವರ್ಕ್ ಆಗೋ ಹಾಗೆ ಎನರ್ಜಿನ, ಪ್ರಾಣಶಕ್ತಿಯನ್ನ ಪಾಸ್ ಮಾಡುತ್ತೆ. ಯಾವಾಗ ಚಕ್ರಗಳಲ್ಲಿ ತೊಡಕಾಗುತ್ತೆ, ಪ್ರಾಣಶಕ್ತಿ ಸರಿಯಾಗಿ ಸಪ್ಲೈ ಆಗಲ್ಲ, ಅವಾಗ ನಮ್ಮ ಆರ್ಗನ್ಗಳಿಗೆಲ್ಲ ಪ್ರಾಣಶಕ್ತಿ ಡಿಫಿಷಿಯನ್ಸಿ ಆಗೋದ್ರಿಂದ ಅವುಗಳ ಕಾರ್ಯಕ್ಷಮತೆ ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನ ನಾವು ಎನರ್ಜಿ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಬಟ್ ಸೈನ್ಸ್ ಇದಕ್ಕೆ ಡಿಸೀಸ್, ಏಲ್ಮೆಂಟ್ಸ್ ಈ ತರ ಹಲವಾರು ಹೆಸರುಗಳನ್ನ ಕೊಟ್ಟಿದೆ. ಸೊ ನಮ್ಮಲ್ಲಿ ಬಂದಾಗ ಏನ್ ಮಾಡ್ತೀವಿ, ನಾವು ಈ ಫಸ್ಟ್ ಸ್ಕ್ಯಾನಿಂಗ್ ಅಂತ ಮಾಡ್ತೀವಿ. ಪೆಂಡುಲಮ್ ನ ಯೂಸ್ ಮಾಡಿ ಸ್ಕ್ಯಾನಿಂಗ್ ಮಾಡ್ತೀವಿ. ಪೇಷಂಟ್ ಚಕ್ರದಲ್ಲಿ ಯಾವ ರೀತಿ ಶಕ್ತಿಗಳು ಬಂದು ಕೂತಿದೆ, ಮತ್ತೆ ಈ ಸೂಕ್ಷ್ಮ ಶರೀರಗಳು ಈಗ ತೋರಿಸಿದ್ನಲ್ಲ 7 ಚಕ್ರಗಳು, ಲೇಯರ್ಸ್ ಆಫ್ ಆರಾ. ಸೊ ಈ ಶರೀರಗಳಲ್ಲಿ ಯಾವ ರೀತಿಯ ಶಕ್ತಿಗಳು ಸ್ಟೋರ್ ಆಗಿದೆ, ಇವುಗಳನ್ನೆಲ್ಲ ನಾವು ಸ್ಕ್ಯಾನಿಂಗ್ ಅಲ್ಲಿ ಚೆಕ್ ಮಾಡ್ತೀವಿ. ಸೊ ಅದು ಚೆಕ್ ಮಾಡಿ ಎಲ್ಲಿ ಇವ್ರಿಗೆ ಎನರ್ಜಿ ಬ್ಲಾಕ್ ಆಗ್ತಿದೆ ಅದು ಫೈಂಡ್ ಔಟ್ ಮಾಡಿ ನಾವು ಅದಕ್ಕೆ ಚಿಕಿತ್ಸೆಯನ್ನ ಕೊಡ್ತೀವಿ. ಆ ಚಿಕಿತ್ಸೆ ಕೊಡ್ತಾ ಇದ್ದ ಹಾಗೆ ಎಷ್ಟೋ ಜನಕ್ಕೆ ಇಮಿಡಿಯೇಟ್ ಆಗಿ ರಿಲೀಫ್ ಆಗ್ಬಿಡತ್ತೆ. ಇದನ್ನ ಸೈಕಿಕ್ ಸರ್ಜರಿ ಅಂತ ಕರಿತೀವಿ. ಹೇಗೆ ಡಾಕ್ಟ್ರು ಫಿಸಿಕಲ್ ಬಾಡಿಗೆ ಸರ್ಜರಿ ಮಾಡ್ತಾರೆ, ಹಾಗೆ ನಾವು ವ್ಯಾಂಡ್, ಕ್ರಿಸ್ಟಲ್ ವ್ಯಾಂಡ್ ಅಂತ ಬರುತ್ತೆ. ಅದರಲ್ಲಿ ನಾವು ಚಕ್ರವನ್ನ ಕಟ್ ಓಪನ್ ಮಾಡಿಬಿಟ್ಟು ಅದರಲ್ಲಿ ಇರ್ತಕ್ಕಂಥ ಗಲೀಜ್ನೆಲ್ಲ ನಾವು ಆಚೆ ತೆಗೆದ್ಬಿಡ್ತೀವಿ. ಆಚೆ ತೆಗೆದ್ಬಿಟ್ಟು ಅಲ್ಲಿ ರೇಖಿ ಶಕ್ತಿನ ವಿತ್ ಇಂಟೆನ್ಷನ್, ಇವ್ರಿಗೆ ಏನಕ್ಕೆ ಈ ತೊಂದರೆ ಬಂದಿದೆ ಅದು ಹೀಲ್ ಆಗ್ಲಿ ಅಂತ ವಿತ್ ಇಂಟೆನ್ಷನ್ ಚಕ್ರದೊಳಗಡೆ ನಾವು ಶಕ್ತಿಯನ್ನ ತುಂಬ್ತಾ ಹೋಗ್ತೀವಿ. ಆಗೇನಾಗುತ್ತೆ, ಆ ಚಕ್ರದಲ್ಲಿರೋ ಕಾಯಿಲೆ ಎಲ್ಲ ವಾಸಿ ಆಗ್ಬಿಟ್ಟು ಅದು ಮತ್ತೇನೆ ವಿಶ್ವದಿಂದ ಆರೋಗ್ಯಕರ ಎನರ್ಜಿನ ಅಬ್ಸರ್ವ್ ಮಾಡ್ಕೊಂಡು ನಮ್ಮ ಶರೀರಕ್ಕೆ ಸಪ್ಲೈ ಮಾಡೋದಿಕ್ಕೆ ಶುರು ಮಾಡುತ್ತೆ. ಹಾಗಾಗಿ ರೋಗಿಗಳು ಗುಣ ಆಗ್ತಾ ಹೋಗ್ತಾರೆ. ಅಂದ್ರೆ ನೀವು ಹೇಳೋ ಪ್ರಕಾರ ಮೇಡಮ್, ಇದು ದುಷ್ಟ ಪರಿಣಾಮ ಬೀರೋದ್ರಿಂದ ಮನುಷ್ಯ ದಿನದಿಂದ ದಿನಕ್ಕೆ ಕುಗ್ಗೋಗ್ತಾನೆ ಅಂತ ಹೇಳಿ. ಡೆಫಿನೆಟ್ಲಿ ನೋಡಿ, ಇವಾಗ ನೀವು ಲೈಫ್ ಅಂದ್ರೇನು, ಸೈನ್ಸ್ ಇನ್ಫಿನಿಟಿ ಅಂತ ಹೇಳುತ್ತೆ. ಅಂದ್ರೆ ಪ್ರತಿಯೊಂದು ಹುಟ್ಟು ಬಂದಾಗ ಅದನ್ನ ಸಾಯಿಸ್ಲಿಕ್ಕೆ ಇನ್ನೊಂದು ಎನರ್ಜಿ ಹುಟ್ಟುತ್ತೆ. ದಟ್ ಈಸ್ ಕಾಲ್ಡ್ ಇನ್ಫಿನಿಟಿ. ಸೊ ವಿಶ್ವದಲ್ಲಿ ಒಳ್ಳೆಯ ಶಕ್ತಿಗಳು ಇರ್ತವೆ, ಕೆಟ್ಟ ಶಕ್ತಿಗಳು ಇರ್ತವೆ. ಪ್ರತಿ ಕ್ಷಣ ಅವು ಹೋರಾಡ್ತಾ ಇರ್ತವೆ, ಅವು ಡಾಮಿನೇಟ್ ಮಾಡ್ಲಿಕ್ಕೆ ಹೋರಾಡ್ತಾ ಇರ್ತವೆ. ಹಾಗಾಗಿ ನಾವು ಪ್ರತಿ ದಿವಸ ನಮ್ಮಲ್ಲಿ ಇರತಕ್ಕಂಥ ಪಾಸಿಟಿವ್ ಎನರ್ಜಿನ ಎನ್ಹಾನ್ಸ್ ಮಾಡ್ಕೋತಾ ಹೋಗ್ಬೇಕು. ಓಕೆ, ಇನ್ನು ಸೈನ್ಸಲ್ಲಿ ಏನು ಇಮ್ಯೂನ್ ಅಂತ ಹೇಳ್ತಾರೆ, ನಾವು ಅದನ್ನ ಪಾಸಿಟಿವ್ ಎನರ್ಜಿ ಅಂತ ಹೇಳ್ತೀವಿ. ಸೊ ನಮ್ಮ ಟೋಟಲ್ ಪಾಸಿಟಿವ್ ಎನರ್ಜಿ, ನಮ್ಮ ಇಡೀ ಎಕ್ಸಿಸ್ಟೆನ್ಸ್ ಅಲ್ಲಿ ಟೋಟಲ್ ಪಾಸಿಟಿವ್ ಎನರ್ಜಿ 80% ಇರಬೇಕು. ಅವಾಗ ನಾವು ಮಾಡತಕ್ಕಂಥ ಎಲ್ಲಾ ಕಾರ್ಯಗಳು ಚೆನ್ನಾಗಿರತ್ತೆ, ಸುಸೂತ್ರವಾಗಿ ನಡೆಯುತ್ತೆ, ನಾವು ಆರೋಗ್ಯವಾಗಿ ಇರ್ತೀವಿ. ಯಾವಾಗ 50%ಗೆ ಡೌನ್ ಆಗ್ಬಿಡತ್ತೆ, ಅವಾಗ ಲೈಟ್ ಆಗಿ ನಮ್ಗೆ ಶಕುನಗಳು ಕಾಣಿಸ್ಕೊಳುತ್ತೆ. ಸಡನ್ ಆಗಿ ಬಿದೋಗೋದು, ಸಡನ್ ಆಗಿ ಬರೋದು, ಇದೆಲ್ಲ ಸಿಂಪ್ಟಮ್ಸ್ ತೋರಿಸುತ್ತೆ ನಮ್ಮ ಆರಾದಲ್ಲಿ ಯಾವುದೋ ನೆಗೆಟಿವ್ ಒಂದು ಸೇರ್ಕೊಂಡಿದೆ ಅಂತ ಹೇಳಿ. ಸೊ ಅವಾಗ ನಾವು ಜಾಗೃತರಾಗಿ ನಮ್ಮ ಆರಾ ಕ್ಲೆನ್ಸಿಂಗ್ ಎಲ್ಲ ಮಾಡ್ಕೊಂಡಾಗ ಆ ಒಂದು ವಿಘ್ನ ಏನಾಗಿರುತ್ತೆ ಅದು ನಿವಾರಣೆ ಆಗ್ಬಿಡುತ್ತೆ. ಸೊ ಈ ಆರಾ ಕ್ಲೆನ್ಸಿಂಗ್ ಎಲ್ಲ ನಾವು ಮಾಡ್ತೀವಿ, ಮತ್ತೆ ನಮ್ಮ ಪೇಷಂಟ್ಸ್ಗೂ ಕಲಿಸಿ ಕೊಡ್ತೀವಿ ನಾವು ನಮ್ಮ ಸಂಸ್ಥೆಗೆ ಬಂದಾಗ. ಅದನ್ನ ಮಾಡ್ಕೊಳ್ತಾ ಹೋಗೋದ್ರಿಂದ ಈ ಸೂಕ್ಷ್ಮ ರೂಪದಲ್ಲಿ ಬರ್ತಕ್ಕಂಥ ತೊಡಕುಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಬಹುದು. ಇನ್ನೊಂದು ವಿಧದಲ್ಲಿ
ಮಾನಸಿಕವಾಗಿ ನಾವು ಯಾವ ರೀತಿ ಚಿಂತನೆಗಳನ್ನ ಮಾಡ್ತೀವಿ ಅದು ಬಹಳ ಇಂಪಾರ್ಟೆಂಟ್. ಪ್ರತಿಯೊಂದು ಆಲೋಚನೆಗೂ ಅದರದೇ ಆದ ಹಾರ್ಮೋನು ನಮ್ಮ ಬಾಡಿನಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಉತ್ತಮ ಆಲೋಚನೆಗಳನ್ನ ನಾವು ಬೆಳೆಸ್ಕೊಳ್ಬೇಕು. ಉತ್ತಮ ಆಲೋಚನೆಗಳಿಂದಾಗಿ ಒಳ್ಳೊಳ್ಳೆ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಅವಾಗ ನಮ್ಗೆ ಆರೋಗ್ಯ ಬಹಳ ಚೆನ್ನಾಗಿರುತ್ತೆ. ಸದಾಕಾಲ ಕೋಪ ಮಾಡ್ಕೊಳ್ಳೋದು, ರೇಗಾಡೋದು, ಸ್ಟ್ರೆಸ್ ಮಾಡ್ಕೊಳ್ಳೋದು, ಆಯ್ತಾ, ಇರಿಟೇಟ್ ಆಗೋದು, ಇದೆಲ್ಲ ಮಾಡೋದಾಗ ಏನಾಗುತ್ತೆ, ನಾವು ತೊಂದರೆ ಒಳಗಾಗೋದಲ್ಲದೆ ನಮ್ಮ ಜೊತೆಯಲ್ಲಿರೋರ್ಗು ನಾವು ಆರೋಗ್ಯ ಹಾಳಾಗೋ ಹಾಗೆ ಮಾಡ್ತೀವಿ. ಈಗ ಒಂದು ಮನೆಯಲ್ಲಿ ಯಜಮಾನ ಬಹಳ ಭಯ ಇಡ್ತಾನೆ ಎಲ್ಲಾರ್ಗು ಅಂತ ಇಟ್ಕೊಳ್ಳಿ. ಎಲ್ಲರೂ ಹೆದರಿ ಏನಾಗುತ್ತೆ, ಓವರ್ ಎ ಪೀರಿಯಡ್ ಅವರಲ್ಲಿ ಆಂಗ್ಸೈಟಿ ಪ್ರಾಬ್ಲಮ್ ಅನ್ನೋದು ಶುರು ಆಗ್ಬಿಡತ್ತೆ. ಸೊ ಈ ಆಂಗ್ಸೈಟಿ ಪ್ರಾಬ್ಲಮ್ ಇಂದಾಗಿ ಏನಾಗುತ್ತೆ, ಆ ಪರ್ಸನ್ಗೆ ಕರೆಕ್ಟ್ ಆಗಿ ಒಂದು ಡಿಸಿಷನ್ ತಗೊಳ್ಲಿಕ್ಕಾಗಲ್ಲ. ಹಾ, ಏನೇ ಒಂದು ಡಿಸಿಷನ್ ತಗೊಳ್ಲಿಕ್ಕೂ ಹೆದರ್ಕೋತಾರೆ ಅವರು. ಕಾನ್ಫಿಡೆನ್ಸ್ ಆಗಿ ಯಾವುದೇ ಒಂದು ಡಿಸೈಡ್ ಮಾಡೋದಿಲ್ಲ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಷ್ಟೋ ಜನ ಪೇಷಂಟ್ ಮನೆಯಿಂದ ಹೊರಡ್ಲಿಕ್ಕೆ ಮುಂಚೆ ಗ್ಯಾಸ್ ಸ್ಟವ್ ಆಫ್ ಮಾಡಿದೀನ, ಗೀಸರ್ ಆಫ್ ಮಾಡಿದೀನ, ಪದೇ ಚೆಕ್ ಮಾಡ್ತಾರೆ. ಇದು ಡ್ಯೂ ಟು ಆಂಗ್ಸೈಟಿ ಡಿಸಾರ್ಡರ್. ಈ ರೀತಿ ಹಲವಾರು ಫೀಲ್ಡ್ ನಲ್ಲಿ ಹಲವಾರು ಬಗೆಯ ಜನಗಳು ತುಂಬಾ ಆಂಗ್ಸೈಟಿ ಡಿಸಾರ್ಡರ್ನ ಅನುಭವಿಸ್ತಾ ಇದ್ದಾರೆ. ಈ ಆಂಗ್ಸೈಟಿ ಡಿಸಾರ್ಡರ್ ಇಂದ ಆಗ್ಬಿಟ್ಟು ಏನಾಗುತ್ತೆ, ನಾವು ಯಾವುದೇ ಒಂದು ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ಲಿಕ್ಕಾಗಲ್ಲ. ಮಾಡೋಂತ ಕೆಲಸದಲ್ಲಿ ಮಿಸ್ಟೇಕ್ಗಳೆಲ್ಲ ಮಾಡ್ತೀವಿ. ಸೊ ಇದು ಏನಾಗ್ಬಿಡುತ್ತೆ, ಒಂಥರ ಎಂಬರಾಸ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ನಮಗೂ ಯಾವುದೇ ಒಂದು ಪ್ರಾಸ್ಪರಿಟಿ ಅನ್ನೋದು ಆಗೋದಿಲ್ಲ. ಮತ್ತೆ ಬೇರೆಯವ್ರಿಗೂ ಒಂಥರ ಮುಜುಗರ ಆಗ್ತಾ ಇರುತ್ತೆ. ಈ ರೀತಿ ಎಲ್ಲ ತೊಂದರೆಗಳು ಕ್ರಿಯೇಟ್ ಆಗುತ್ತೆ. ಈ ಆಂಗ್ಸೈಟಿ ಡಿಸಾರ್ಡರ್ಗೆ ಮೆಡಿಸಿನ್ ಅಲ್ಲಿ ಅವರು ಸಪ್ರೆಸ್ ಮಾಡ್ತಾರೆ ಅಷ್ಟೇ. ಆ ಕಾಯಿಲೆ ಏನಿರುತ್ತೆ ಅದನ್ನ ಹೀಲ್ ಮಾಡಲ್ಲ. ಅಂದ್ರೆ ಆಲ್ಮೋಸ್ಟ್ ಎಲ್ಲಾ ಮೆಡಿಸಿನ್ಸ್ ಸಿಂಪ್ಟಮ್ ಮೇಲೆ ಕೆಲಸ ಮಾಡ್ತವೆ, ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್ ಮೇಲೆ ಕೆಲಸ ಮಾಡಲ್ಲ. ಬಟ್ ನಮ್ ಥೆರಪಿನಲ್ಲಿ ವಿ ವರ್ಕ್ ಆನ್ ದ ರೂಟ್ ಕಾಸ್ ಆಫ್ ದ ಪ್ರಾಬ್ಲಮ್. ಈಗ ಇವ್ರಿಗೆ ಆಂಗ್ಸೈಟಿ ಡಿಸಾರ್ಡರ್ ಏನಕ್ಕೆ ಆಗ್ತಾ ಇದೆ ಅದನ್ನ ನಾವು ಕೆದಕ್ತಾ ಹೋಗ್ತೀವಿ ಅವ್ರ ಮನಸ್ಸಿನಲ್ಲಿ. ಟೀಟಾ ಹೀಲಿಂಗ್ ಅಂತ ಒಂದು ಅದ್ಭುತವಾದ ಒಂದು ಥೆರಪಿ ಇದೆ. ಅದರಲ್ಲಿ ನಾವು ಅವ್ರಿಗೆ ಕ್ವಶನ್ಸ್ ಕೇಳ್ತಾ ಹೋಗ್ತೀವಿ, ಟೀಟಾ ಸ್ಟೇಟ್ಗೆ ತಗೊಂಡೋಗಿ. ಆಗ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅವ್ರಿಗೆ ಯಾವ ರೀತಿ ಆಲೋಚನೆಗಳು ಕೂತಿದೆ. ಈ ಮೋಸ್ಟ್ ಆಫ್ ದ ಆಂಗ್ಸೈಟಿ ಡಿಸಾರ್ಡರ್ ಪೇಷಂಟ್ಸ್ ಅಲ್ಲಿ ನಾವೇನ್ ನೋಡಿದ್ದೀವಿ ಅಂದ್ರೆ, ನಾನು ಯಾವ್ದಕ್ಕೂ ಯೂಸ್ ಇಲ್ಲ, ಈ ರೀತಿ ಭಾವನೆಗಳು ಇರುತ್ತೆ ಅವರಲ್ಲಿ. ಆಯ್ತಾ, ನಾನು ಏನ್ ಕೆಲಸ ಮಾಡಿದ್ರು ತಪ್ಪಾಗುತ್ತೆ, ಈ ರೀತಿ ಆಲೋಚನೆಗಳು ಕೂತ್ಬಿಟ್ಟಿರ್ತವೆ. ಆ ಆಲೋಚನೆ ಅವ್ರನ್ನ ಹಿಂಜರಿಯೋ ಹಾಗೆ ಮಾಡ್ತಾ ಇರುತ್ತೆ. ಸೊ ಆ ಥಾಟನ್ನ ನಾವು ಯಾವಾಗ ಚೇಂಜ್ ಮಾಡ್ತೀವಿ, ಬಹಳ ಉತ್ತಮವಾಗಿ ರಿಸಲ್ಟ್ ಬರುತ್ತೆ. ಇನ್ಸ್ಟೆಂಟ್ ಆಗಿ ಅವರು ಚೇಂಜ್ ಆಗ್ಬಿಡ್ತಾರೆ. ಆ ಭಯ ಏನಿರುತ್ತೆ ಅದು ಇಮಿಡಿಯೇಟ್ ಆಗಿ ವ್ಯಾನಿಷ್ ಆಗ್ಬಿಡುತ್ತೆ. ಈ ರೀತಿ ಅದ್ಭುತವಾದ ಥೆರಪಿಗಳೆಲ್ಲ ಔಷಧಿ ಇಲ್ಲದೆ ನಾವು ಯೂಸ್ ಮಾಡೋದ್ರಿಂದ ವಾಸಿ ಮಾಡ್ಕೋಬಹುದು. ಎಸ್ ಮ್ಯಾಮ್, ಇನ್ನೊಂದು ಕೂಡ ಗಮನಿಸಬೇಕಾಗುತ್ತೆ. ನೀವು ಹೇಳಿರೋ ಮಾತುಗಳನ್ನು ನೋಡ್ತಾ ಇದ್ರೆ, ಸೊ ಈಗ ಮನಸ್ಸಿನ ಮೇಲೆ ಪರಿಣಾಮ ಬೇರೆ ಬರುತ್ತೆ. ಯಾರಾದರೂ ಏನಾದರೂ ಒಂದು ಚಿಕ್ಕ ಪುಟ್ಟ ವಿಷಯಕ್ಕೆ ಬೈದ್ರೆ ದುಃಖ ಆಗುತ್ತೆ. ದುಃಖ ಆದ ನಂತರ ಆರೋಗ್ಯ ಸಮಸ್ಯೆ ಕೂಡ ಬರುತ್ತೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ರಿ. ಇದಕ್ಕೂ ಅದಕ್ಕೂ ಎಷ್ಟು ಮಟ್ಟಿಗೆ ಕನೆಕ್ಟ್ ಆಗುತ್ತೆ? ಯಾಕಂದ್ರೆ ಈಗ ನಾವು ಗಮನಿಸಿದ್ವಿ, ನೀವು ಈಗಾಗಲೇ ಹೀಲಿಂಗ್ ಮಾಡಿದ್ರೆ ಎಂತಹ ಸಮಸ್ಯೆಯನ್ನಾದರೂ ಕೂಡ ನಾವು ದೂರ ಮಾಡ್ತೀವಿ. ಅದಕ್ಕೆ ಯಾವುದೇ ರೀತಿಯಾದಂತಹ ಟ್ಯಾಬ್ಲೆಟ್ಸ್ ಬೇಡ, ಸರ್ಜರಿ ಬೇಡ ಅಂತ. ಸೊ ಮನಸ್ಸಿಗೆ, ದುಃಖಕ್ಕೆ, ಆರೋಗ್ಯಕ್ಕೆ ಸಂಬಂಧ ಏನಿದೆ? ಇವಾಗ ಮನಸ್ಸಿನಲ್ಲಿ ನಾವು ಏನೇ ಒಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಾಗ ಮಾತ್ರ ನಮ್ಮ ಬಾಡಿ ಮೂವ್ ಆಗೋದು. ಈಗ ನಾನು ನೀರ್ ತಗೊಂಡು ಕುಡಿಬೇಕು ಅಂದ್ರೂ ನನ್ನ ಮೈಂಡ್ ಇಂದ ಕಮಾಂಡ್ ಬರಬೇಕು, ಇಲ್ಲಿರತಕ್ಕಂತ ನೀರು ನಾನು ತಗೊಂಡು ಕುಡಿಬೇಕು. ಓಕೆ, ಅದೇ ನನ್ನ ಮನಸ್ಸು ಸಮಸ್ಥಿತಿಯಲ್ಲಿ ಇಲ್ಲದೆ ಇದ್ದಾಗ ನೀರ್ ಎದುರುಗಡೆ ಇದ್ರು ಹೋಗಿ ಕುಡಿಲಿಕ್ಕೂ ನನಗೆ ಇಚ್ಛೆ ಇರೋದಿಲ್ಲ. ಗೊತ್ತಾಯ್ತಾ? ಮನಸ್ಸು ಯಾವಾಗ್ಲೂ ಆರೋಗ್ಯ ಸ್ಥಿತಿಯಲ್ಲಿ, ಖುಷಿಯಾದ ಸ್ಥಿತಿಯಲ್ಲಿ ಇರಬೇಕು. ಆಗ ಮಾತ್ರ ನಾವು ಫಿಸಿಕಲ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗೋದು. ಫಿಸಿಕಲ್ ಬಾಡಿ ಟಯರ್ಡ್ ಆಗಿದ್ರು ಸಹ ನಮ್ಮ ಮನಸ್ಸು ಉಲ್ಲಾಸಿತವಾಗಿದ್ರೆ ನಾವು ಆಟೋಮೆಟಿಕ್ ಆಗಿ ಕೆಲಸ ಮಾಡ್ತೀವಿ. ಇವಾಗ ಫಾರ್ ಎಕ್ಸಾಂಪಲ್, ಬೆಳಿಗ್ಗೆಯಿಂದ ತುಂಬಾ ಕೆಲಸ ಮಾಡಿದೀನಿ ನಾನು ಅಂತ ಇಟ್ಕೊಳ್ಳಿ. ಕೆಲಸ ಮಾಡಿ ಸುಸ್ತಾಗಿ ಉಶ್ ಅಂತ ಮಲಗಿರ್ತೀನಿ. ಆ ಟೈಮಲ್ಲಿ ನಮ್ಮ ತಾಯಿ ಬಂದ್ರು ಅಥವಾ ನಮ್ಮ ಫ್ರೆಂಡ್ಸ್ ಬಂದ್ರು ಅಂತ ಇಟ್ಕೊಳ್ಳಿ, ಟಕ್ ಅಂತ ಎದ್ದು ಹೋಗಿ ಡೋರ್ ತೆಗೆದು ಬನ್ನಿ ಅಂತ ಹೇಳಿ ಕಾಫಿ ಎಲ್ಲ ಮಾಡಿ ಕೊಡ್ತೀವಿ ಅಲ್ವಾ? ಅದು ಹೇಗ್ ಸಾಧ್ಯ? ಕರೆಕ್ಟಾ? ಸೊ ಹಾಗಾಗಿ ನಮ್ಮ ಮನಸ್ಸನ್ನ ನಾವು ಆರೋಗ್ಯ ಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರಿಂದ ಫಿಸಿಕಲ್ ಬಾಡಿ ಯಾವ ರೀತಿ ಇದ್ರೂ ಸಹ ನಾವು ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸಬಹುದು, ಏನು ತೊಂದರೆ ಆಗೋದಿಲ್ಲ. ಫಿಸಿಕಲ್ ಬಾಡಿಗೆ ಏಲ್ಮೆಂಟ್ಸ್ ಏನೇ ಬಂದ್ರೂ ನಾವು ಫಸ್ಟ್ ಟ್ರೀಟ್ಮೆಂಟ್ ಕೊಡೋದು ಪೇಷಂಟ್ಸ್ಗೆ, ಅವ್ರ ಮನಸ್ಸಿಗೆ.
ಓಕೆ. ಯಾವುದೇ ರೀತಿ ಸಿಂಪ್ಟಮ್ ಇದ್ರೂ ಶರೀರದಲ್ಲಿ ಈ ಪ್ರಾಬ್ಲಮ್ ಇವ್ರಿಗೆ ಏನಕ್ಕೆ ಎಲ್ಲಿಂದ ಬರ್ತಿದೆ ಹಾ ಅದನ್ನ ನೋಟಿಸ್ ಮಾಡಿ ಮನಸ್ಸಿನಿಂದ ನಾವು ಅವ್ರಿಗೆ ಎನರ್ಜಿ ಬ್ಲಾಕ್ ರಿಮೂವ್ ಮಾಡಿದಾಗ ಫಿಸಿಕಲ್ ಬಾಡೀಸ್ ನಲ್ಲಿನೂ ಚೇಂಜಸ್ ಆಗ್ತಾ ಹೋಗುತ್ತೆ. ಎಸ್ ಎಸ್ ಮೇಡಮ್. ಇನ್ನು ಸುಪ್ರೀಂ ರೇ ಹೀಲಿಂಗ್ ಸೆಂಟರ್ಗೆ ಹೋಗಿ ಚಿಕಿತ್ಸೆಯನ್ನು ಪಡ್ಕೊಂಡಿರುವಂತಹ ರೋಗಿಗಳು ಮತ್ತಷ್ಟು ಮಾತಾಡಿದ್ದಾರೆ, ಅದನ್ನ ಕೇಳ್ತಾ ಹೋಗೋಣ ವಿಟಿಯಲ್ಲಿ. ನಾನು ಶ್ರೀನಗರದಿಂದ ಬಂದಿದ್ದೀನಿ. ನನಗೆ ಬ್ರೆಸ್ಟ್ ಕ್ಯಾನ್ಸರ್ ಫಸ್ಟ್ ಸ್ಟೇಜಲ್ಲಿತ್ತು. ನಾನು ಕೀಮೋ ತೊಗೊಳ್ತಾ ಇದ್ದೆ. 3 ಕೀಮೋ ಮಾಡೋಕ್ಕೆ ಹೇಳಿದರು. 3 ಕೀಮೋ ಆಮೇಲೆ ನಾನು ರೇಖಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದೆ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ. ಅದರಿಂದ ನನಗೆ ತುಂಬ ಉಪಯೋಗ ಆಯಿತು. ಕೀಮೋಯಿಂದ ಆಗೋ ಎಫೆಕ್ಟ್ಸು ತಲೆ ಸುತ್ತಾಗಲಿ, ವಾಂತಿ ಆಗಲಿ, ಊಟ ಸೇರದೇ ಇರೋದಾಗಲಿ ಅದೆಲ್ಲ ಏನೂ ಇಲ್ಲ ನನಗೆ. ಮೇಡಮ್ ಹತ್ರ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ತುಂಬ ಆ್ಯಕ್ಟಿವ್ ಆಗಿದ್ದೀನಿ. ಎಲ್ಲ ಕೆಲಸನೂ ಮಾಡ್ಕೊತೀನಿ ಮನೆಯಲ್ಲಿ. ಆಮೇಲೆ ನಿನ್ನೆ 3 ತಿಂಗಳಾದಮೇಲೆ ಪೆಟ್ ಸ್ಕ್ಯಾನ್ ಮಾಡೋಣ ಅಂತ ಹೇಳಿದರು ಡಾಕ್ಟ್ರು. ನಿನ್ನೆ ಪೆಟ್ ಸ್ಕ್ಯಾನ್ ಮಾಡಿದ್ರೆ ಯಾವುದರಲ್ಲೂ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ನನಗೆ. ಆರಾಮಾಗಿದ್ದೀನಿ. ಲಂಗ್ಸಲ್ಲಾಗಲಿ ಕಿಡ್ನಿನಲ್ಲಾಗಲಿ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ನನಗೆ. ಓನ್ಲಿ ಬ್ರೆಸ್ಟಲ್ಲಿದೆ. ಬ್ರೆಸ್ಟಲ್ಲಿ ಅದು ತುಂಬ ದಪ್ಪ ಗೆಡ್ಡೆ ಇತ್ತು. ನಾನು ರೇಖಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ನನಗೆ ಅದು ಕಡಿಮೆ ಆಗೋಗಿ ಆಲ್ಮೋಸ್ಟ್ ಆಲ್ 60% ಅಷ್ಟು ಕಡಿಮೆ ಆಗೋಗಿದೆ. ತಿರ್ಗಾ ಕೀಮೋನೇ ಕಂಟಿನ್ಯೂ ಮಾಡೋಣ ಅಂತ ಹೇಳಿದ್ರು ಡಾಕ್ಟ್ರು. ಸರ್ಜರಿ ಇವಾಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, ಬೇಡ ಅಂತ ಹೇಳಿದ್ದಾರೆ ನನಗೆ. ಥ್ಯಾಂಕ್ ಯು ವಿಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಹಲೋ ಪ್ರಣವ್, ಹೌ ಆರ್ ಯು? ಐ ಆಮ್ ಫೈನ್, ಥ್ಯಾಂಕ್ ಯು. ಓಕೆ, ಈಗ ನಿಂದು ಫೈನಲ್ ಎಕ್ಸಾಮ್ ರಿಸಲ್ಟ್ ಬಂತಲ್ಲ? ಬಂದಿದೆ. ಈಗ ಎಷ್ಟು ಸ್ಕೋರ್ ಮಾಡಿದ್ಯಾ? 65% ಬಂದಿದೆ. ಓಕೆ, ಇದು ರೇಖಿ ಹೀಲಿಂಗ್ಗೆ ಮುಂಚೆ ನೀನು ಎಷ್ಟು ತೆಗಿತಾ ಇದ್ದೆ? ರೇಖಿ ಹೀಲಿಂಗ್ಗಿಂತ ಮುಂಚೆ ಬಾರ್ಡರ್ ಲೈನಲ್ಲಿ ತೆಗಿತಿದ್ದೆ. ಅಂದರೆ ಜಸ್ಟ್ ಪಾಸು ಅಥವಾ ಒಂದ್ಸತಿ ಫೇಲ್, ಪ್ರಿಪ್ರೇಟರಿ ಫೇಲ್ ಆಗಿದ್ದೆ ಹೊರತು ಫೈನಲ್ ಎಕ್ಸಾಮಲ್ಲೆಲ್ಲ ಬಾರ್ಡರ್ ಲೈನಲ್ಲಿ ಇರ್ತಿದ್ದೆ. ಓಕೆ, ಸೊ ಈಗ ರೇಖಿ ಹೀಲಿಂಗ್ ಆದ್ಮೇಲೆ ನಿಂಗೆ ಫೈನಲ್ ಎಕ್ಸಾಮ್ ಅಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್ ಬಂದಿದೆ ಅಲ್ಲ? ಹೌದು. ಆರ್ ಯು ಹ್ಯಾಪಿ ವಿತ್ ಇಟ್? ಐ ಆಮ್ ರಿಯಲಿ ಹ್ಯಾಪಿ ವಿತ್ ಇಟ್. ರೇಖಿ ಹ್ಯಾಸ್ ಹೆಲ್ಪ್ ಟು ಯು ಅಂತ ಅನ್ಸುತ್ತಾ ನಿಂಗೆ? ಅನ್ಸುತ್ತೆ. ಡೆಫಿನೆಟ್ಲಿ ರೇಖಿ ಹ್ಯಾಸ್ ರಿಯಲಿ ಹೆಲ್ಪ್ ಮೀ ಇನ್ ಸ್ಕೋರಿಂಗ್ ಗುಡ್ ಮಾರ್ಕ್ಸ್. ಯಾ. ರೋಗಿ ಹೇಳಿದ್ರು ಕ್ಯಾನ್ಸರ್ ನನಗೆ ಕಂಪ್ಲೀಟ್ಲಿ ಕ್ಯೂರ್ ಆಗ್ತಾ ಇದೆ. ಸೊ ಕ್ಯಾನ್ಸರ್ ಅಂದ ತಕ್ಷಣ ಅದೊಂದು ದೊಡ್ಡ ರೋಗ ಅಂತ ನಾವು ಭಾವಿಸ್ತೀವಿ. ಸೊ ಇಲ್ಲಿ ನಿಮ್ಮಲ್ಲಿ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಅಂದ ತಕ್ಷಣ ಖುಷಿ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ ಕೊನೆಯದಾಗಿ? ನೋಡಿ, ನಮ್ಮ ಇಮ್ಯೂನ್ ಲೋ ಆಗೋದೇ ವೆನ್ ವಿ ಫೀಲ್ ಲೋ ಅಬೌಟ್ ಅವರ್ ಸೆಲ್ಫ್. ಓಕೆ. ಸೊ ಹಾಗಾಗಿ ಫಸ್ಟ್ ಅವ್ರ ಮನಸ್ಸಿಗೆ ಹೀಲ್ ಮಾಡಬೇಕು. ಐ ಆಮ್ ವರ್ತ್ ಲಿವಿಂಗ್, ಐ ಆಮ್ ವರ್ತ್ ಲಿವಿಂಗ್, ಐ ಆಮ್ ವರ್ತ್ ಲಿವಿಂಗ್ ಅಂತ ಹೇಳಿ. ಅದಾದ್ಮೇಲೆ ಅವ್ರಿಗೆ ಪ್ರಾಣಶಕ್ತಿ ಡಿಫಿಷಿಯನ್ಸಿ ಇತ್ತು. ಓಕೆ, ಈಗ ನೋಡಿ, ಗಿಡಕ್ಕೆ ನೀವು ನೀರ್ ಹಾಕದೆ ಹೋದ್ರೆ ಏನಾಗುತ್ತೆ? ಪ್ರತಿದಿನ ಅದು ಬಾಡ್ತಾ ಹೋಗಿ ಒಂದಿನ ಸತ್ತು ಹೋಗುತ್ತೆ. ಅದೇ ರೀತಿ ಪ್ರಾಣಶಕ್ತಿ ಲೋ ಆದಾಗ ಏನಾಗುತ್ತೆ? ನಮ್ಮ ಇಮ್ಯೂನ್ ಬಹಳ ಕಡಿಮೆ ಮಟ್ಟದಲ್ಲಿ ಕೆಲಸ ಮಾಡುತ್ತೆ. ನಮ್ಮ ಆರ್ಗನ್ಸ್ಗಳಿಗೆ ಸರಿಯಾದ ಪ್ರಾಣಶಕ್ತಿ ಸಿಗದೆ ಹೋದಾಗ ದೇ ಕೆನಾಟ್ ಫೈಟ್ ಅಗೇನ್ಸ್ಟ್ ಇದು ಬ್ಯಾಕ್ಟೀರಿಯಾ, ವೈರಸ್ ಅಥವಾ ಕ್ಯಾನ್ಸರ್ ಸೆಲ್ಸ್ ಯಾವುದೇ ಇದ್ರೂ ಅದ್ರ ವಿರುದ್ಧ ಹೋರಾಡಲಿಕ್ಕೆ ಶಕ್ತಿ ಇರಲ್ಲ ಅವಕ್ಕೆ. ಸೊ ಹಾಗಾಗಿ ನಾವು ರೇಖಿ ಕೊಡ್ತಾ ಹೋದಾಗ ಏನಾಗುತ್ತೆ? ಪ್ರತಿಯೊಂದು ಆರ್ಗನ್ಗೂ ಪ್ರಾಣಶಕ್ತಿ ಸಿಗ್ತಾ ಹೋಗುತ್ತೆ. ಅಂದ್ರೆ ಈಗ ನಾನು ಊಟ ಮಾಡದೇ ಇದ್ರೆ ನಿಶಕ್ತಿ ಬರುತ್ತೆ, ಅದೇ ಊಟ ಮಾಡ್ಬಿಟ್ರೆ ಎಷ್ಟು ಬೇಕಾದ್ರೂ ಚೈತನ್ಯಮಯವಾಗಿರ್ತೀವಿ. ಆತರ ಅವಕ್ಕೆ ಆಹಾರ ಸಿಗೋ ತರ ನಾವು ರೇಖಿ ಪಾಸ್ ಮಾಡೋದ್ರಿಂದ ಶಕ್ತಿ ಗೇನ್ ಆಗ್ತಾ ಹೋಗೋದ್ರಿಂದ ಇಮ್ಯೂನ್ ಬೂಸ್ಟಪ್ ಆಗುತ್ತೆ ಚೆನ್ನಾಗಿ. ಹಾಗಾಗಿ ಅವ್ರಿಗೆ ಕ್ಯಾನ್ಸರ್ ವಿರುದ್ಧ ಹೋರಾಡಲಿಕ್ಕೆ ಆಯ್ತು. ಎಸ್ ಎಸ್, ಥ್ಯಾಂಕ್ ಯು ಮೇಡಮ್. ಇಲ್ಲಿವರೆಗೂ ಇದ್ದು ರೇಖಿ ಚಿಕಿತ್ಸೆಯ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ, ಧನ್ಯವಾದಗಳು. ಈ ಒಂದು ಅವಕಾಶ ಮಾಡಿಕೊಟ್ಟ ರಾಜ್ ನ್ಯೂಸ್ ಅವ್ರಿಗೂ ನನ್ನ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೀವು ಕೂಡ ರೇಖಿ ಚಿಕಿತ್ಸೆಯನ್ನ ಪಡಿಬೇಕು ಅಂತ ಅಂದ್ಕೊಳ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನೀವು ಕೂಡ ಹೆಚ್ಚಿನ ಡೀಟೇಲ್ಸ್ ಅನ್ನ ತಗೋಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್, ಇದು ಕನ್ನಡಿಗರ ಧ್ವನಿ.